ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇರೋದು ಉಡುಪಿಯಲ್ಲಿರುವಂಥ ಆನೆಗುಡ್ಡ ಶ್ರೀ ವಿನಾಯಕ ದೇವಸ್ಥಾನ. ತುಂಬಾ ಚೆನ್ನಾಗಿತ್ತು, ಹೊರಗಡೆಯಿಂದ ವ್ಯೂಸ್ ಕೂಡ. ವಿಜಯನಗರ ಅರಸರು ಯಾವುದೇ ಯುದ್ಧ ಮಾಡೋಕ್ಕೂ ಮುಂಚೆ ಈ ದೇವಸ್ಥಾನ ಹತ್ರ ಬಂದು ಇಲ್ಲಿ ದರ್ಶನ ತಗೋತಿದ್ರು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಗಣಪತಿ ಟೆಂಪಲ್ ಏನೇ ಅಲಂಕಾರ ಆಗಲಿ ಏನೂ ಇಲ್ಲ, ಒಂದು ಮೂರ್ತಿ ರೂಪದಲ್ಲಿ ಇದೆ ಗಣಪತಿ. ತುಂಬಾ ಚೆನ್ನಾಗಿದೆ ಒಳಗಡೆ. ಸೊ ಒಳಗಡೆ ವಿಡಿಯೋ ಎಲ್ಲ ಅಲೋ ಇಲ್ಲ, ಹಾಗಾಗಿ ಮಾಡೋಕ್ಕಾಗಿಲ್ಲ. ಸೊ ಹೊರಗಡೆ ಕೂಡ ತುಂಬ ಚೆನ್ನಾಗಿದೆ. ಹೊರಗಡೆ ವ್ಯೂಸ್ ತೋರಿಸ್ಬಾ. ಗಣೇಶ ದರ್ಶನ ಮುಗಿಸ್ಕೊಂಡು ಹಾಗೆ ಮಂಗಳೂರಿಗೆ ನಮ್ಮ ಪಯಣವನ್ನು ಸಾಗಿಸಿದ್ವಿ. ಫೋಟೋ ತಗೊಳ್ಳೋಣ ಒಂದು. ಸೊ ನಾವು ಹಾಗೆ ಬರ್ತಾ ಆನ್ ದ ವೇಯಲ್ಲಿ ದುರ್ಗಾ ಪರಮೇಶ್ವರಿ ಟೆಂಪಲ್ ಕಾಣಿಸ್ತು. ಸೊ ಬಂದಿದ್ದೀವಿ ಒಳಗಡೆ. ಚೆನ್ನಾಗಿದೆ ಆ್ಯಕ್ಚುಲಿ, ನೋಡಿ ಫುಲ್ಲು ಗೋಲ್ಡ್ ಫಿನಿಶಿಂಗಲ್ಲಿ ಟೆಂಪಲ್ಸ್ ತುಂಬ ಚೆನ್ನಾಗಿದೆ. ಒಳಗಡೆ ಹೇಗಿದೆ ನೋಡೋಣ. ಚೆನ್ನಾಗಿದೆ ಆ್ಯಕ್ಚುಲಿ. ಹೊರಗಡೆಯಿಂದ ಹೋಗಿ ಗಂಟೆ ಬರ್ತೀನಿ. ಒಳಗಡೆ ಪೂಜೆ ನಡೀತಾ ಇದೆ, ಬಾ. ಕರೆಕ್ಟ್ ನಾವು ಹೋಗಿದ್ದ ಸಮಯದಲ್ಲಿ ಮಹಾಮಂಗಳಾರತಿ ನಡೀತಾ ಇತ್ತು. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಅನ್ಸುತ್ತೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಟೆಂಪಲ್. ವೆರಿ ನೈಸ್. ಬಾ ಮೌರ್ಯ, ಬಾರ ಅಪ್ಪ. ಏನದು ಏನ ಮೌರ್ಯ, ಅದೆಲ್ಲ ತಗೊಂಬಂದಿದ್ಯಾ? ಹಾ, ಏನದ? ತೆಗಿ ಇದು ಹಾಕೊಳ್ಳವ ಅದು. ಹಾಂ, ದೇವಸ್ಥಾನ ದರ್ಶನ ಆಯಿತು. ಅಷ್ಟೇ ಅಲ್ಲಿಗೆ ಬಂದಿದ್ವಿ. ಮಹಾಮಂಗಳಾರತಿ ಆಯಿತು. ಸಾರಿ, ಆ್ಯಕ್ಚುಲಿ ಒಳಗಡೆ ವಿಡಿಯೋ ಅಲ್ಲೂ ಇಲ್ಲ, ಹಂಗಾಗಿ ದೇವಸ್ಥಾನ ತೆಗಿಯೋಕ್ಕಾಗಿಲ್ಲ ದೇವ್ರದ್ದು. ಸೊ ನಾವು ಇವಾಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ಉಡುಪಿ ಕೃಷ್ಣ ದೇವಸ್ಥಾನಕ್ಕೆ. ಇದೇ ಉಡುಪಿ ಶ್ರೀಕೃಷ್ಣ ಟೆಂಪಲ್. ನಾವು ಅವತ್ತು ಹೋಗಿದ್ದು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದರು. ಹಾಗಾಗಿ ನಾವು ನಾರ್ಮಲ್ ದರ್ಶನದಲ್ಲಿ ಹೋದ್ವಿ. ಸ್ವಲ್ಪ ದೂರ ಕ್ಯೂ ತುಂಬಾ ಇತ್ತು. ಮೌರಿ ನಡ್ಕೊಂಡು ಹೋಗೋಕೆ ತುಂಬ ಕಷ್ಟ ಆಯಿತು. ಹಾಗಾಗಿ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತೊಗೊಂಡ್ವಿ. ಆ ಪಾತ್ ತುಂಬ ಚೆನ್ನಾಗಿತ್ತು. ಸ್ಪೆಷಲ್ ಎಂಟ್ರಿ ಆ್ಯಕ್ಚುಲಿ. ಆ್ಯಂಡ್ ಬೇಗನೆ ರೀಚ್ ಆದ್ವಿ ನಾವು. ದರ್ಶನ ಕೂಡ ಬೇಗನೆ ಮುಗೀತು. ಅಲ್ಲೂ ಕೂಡ ನಮ್ಮ ಮನೆಯವ್ರ ಹತ್ರ ಬೈಸ್ಕೊತಾ ಇದ್ದೆ, ದರ್ಶನ ಮಾಡು, ಬರೀ ವಿಡಿಯೋ ಮಾಡ್ಕೊತಾ ಇದೆಯಾ, ಬ್ಲಾಗ್ ಮಾಡ್ಕೊತಿದ್ಯಾ ಅಂತ ಹೇಳಿ. ಬಟ್ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ದರ್ಶನವೂ ಚೆನ್ನಾಗಾಯಿತು. ನಾನು ವಿಡಿಯೋ ಕೂಡ ಮಾಡಿಕೊಂಡೆ. ಬಟ್ ಒಳಗಡೆ ವಿಡಿಯೋ ಅಲೋ ಇಲ್ಲ. ಸೊ ಹಾಗೆ ನಾನು ಹೊರಗಡೆ ಮಾತ್ರ ಮೇನ್ ಎಂಟ್ರಿ ಒಳಗಡೆ ತೆಗ್ದಿದ್ದೀನಿ. ಬಟ್ ದೇವ್ರನ್ನ ತೋರ್ಸೋಕ್ಕಾಗಿಲ್ಲ. ಬಿಕಾಸ್ ಕೃಷ್ಣ ದೇವಸ್ಥಾನದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕಿಟಕಿ ರೂಪದಲ್ಲಿ ಇದೆ. ಸೊ ವ್ಯೂ ನಮಗೆ ನೋಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಮೊಬೈಲ್ ಅಲೋ ಇಲ್ಲ ಅಲ್ಲಿ ತನಕ. ಬಟ್ ಆದಷ್ಟು ಹೊರಗಡೆ ನಾನು ಎಲ್ಲನೂ ಕವರ್ ಮಾಡಿದ್ದೀನಿ ಆಲ್ಮೋಸ್ಟು. ಹಾಗೆ ದರ್ಶನ ಮುಗಿಸ್ಕೊಂಡು ಕೃಷ್ಣ ದೇವಸ್ಥಾನದಲ್ಲಿ ನೃತ್ಯ ಕೂಡ ಆಗ್ತಾ ಇತ್ತು. ಕ್ಲಾಸಿಕಲ್ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು. ಹಾಗೆ ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಅಲ್ಲಿಂದ ಸ್ಟ್ರೈಟಾಗಿ ನೆಕ್ಸ್ಟ್ ಮಂಗಳೂರು ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ಸೊ ಎಲ್ಲ ಮುಗಿಸ್ಕೊಂಡು ಮಂಗಳೂರು ಕಟೀಲು ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ನೈಟ್ ಆಗೋಗಿತ್ತು. 8:30 ಆಗೋಗಿತ್ತಾರೋ. ಸೊ ದೇವ್ರ ದರ್ಶನ ಮಾಡೋಕ್ಕೆ ಹೋಗಿಲ್ಲ. ಮೌರ್ಯ ಹೊರಗಡೆ ಹೋಗ್ತಾನೆ ಆನೆ ನೋಡಬೇಕು ಅಂತ ಹೇಳ್ದ. ಸೊ ಅಲ್ಲೇ ಸ್ವಲ್ಪ ಹೊತ್ತು ಅವನಿಗೆ ಆನೆ ತೋರಿಸ್ಕೊಂಡು ನಿಂತ್ಕೊಂಡಿದ್ವಿ. ನೈಟ್ ದರ್ಶನ ಆಗಲಿಲ್ಲ. ಹಾಗಾಗಿ ಅಲ್ಲೇ ಸ್ಟೇ ಆಗಿ ಮಾರ್ನಿಂಗ್ ದರ್ಶನಕ್ಕೆ ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಇವತ್ತು ನಾನು ಕಟೀಲಲ್ಲಿರುವಂಥ ದುರ್ಗಾ ಪರಮೇಶ್ವರಿ ಟೆಂಪಲಲ್ಲಿ ಇದ್ದೀನಿ, ಮಂಗಳೂರಲ್ಲಿ. ತುಂಬಾ ಚೆನ್ನಾಗಿದೆ ಟೆಂಪಲ್. ಓಕೆನಾ? ಒಳಗೆ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ, ಬನ್ನಿ. ಸೊ ಇದೇ ದೇವಸ್ಥಾನ ಆ್ಯಕ್ಚುಲಿ. ಫೋಟೋ ಅಲೋ ಇಲ್ಲ, ವಿಡಿಯೋ ಹೊರಗಡೆ ಅಲೋ ಇದೆ. ಸೊ ಇವತ್ತು ಶುಭ ದಿನ ಆಗಿರೋದ್ರಿಂದ ತುಂಬ ಮದುವೆಗಳು ನಡೀತಾ ಇದೆ ಇಲ್ಲಿ. ಸರಿ, ಈ ಕಡೆ ದೇವಸ್ಥಾನ.
ಟೆಂಪಲ್ ಬಂದ್ಬಿಟ್ಟು ನದಿಗಳ ಮಧ್ಯ ಇರೋದು, ನಂದಿನಿ ರಿವರ್ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ದುರ್ಗಾ ಪರಮೇಶ್ವರಿ ನಾನು ರಿವರ್ ಆಗಿ ಹರಿಬೇಕು ಅಂತ ಹೇಳಿ ಕೋರಿಕೆ ಇತ್ತು. ಹಾಗಾಗಿ ನಂದಿನಿ ಅವರು ದುರ್ಗಾದೇವಿಗೆ ಜನ್ಮ ಕೊಟ್ಟಿದ್ದಾರೆ. ಸೊ ದುರ್ಗಾದೇವಿ ಈ ದೇವಸ್ಥಾನಗಳ ಮಧ್ಯೆ ಇರೋದು ಅಂತ ಹೇಳಿ ನಾನು ಕಥೆಯಲ್ಲಿ ಕೆಲವೊಬ್ಬರ ಕೇಳಿ ತಿಳ್ಕೊಂಡಿದ್ದೀನಿ. ದೇವಸ್ಥಾನ ದರ್ಶನ ಆಯಿತು. ಅಲ್ಲೇ ಹಿಂಭಾಗದಲ್ಲಿ ಮತ್ತೆ ಮೌರ್ಯ ಆನೆ ನೋಡಬೇಕು ಅಂತ ಹೇಳ್ದ. ಹಾಗಾಗಿ ಹೋದ್ವಿ, ಆನೆ ಆಶೀರ್ವಾದ ಕೂಡ ತಗೊಂಡ್ವಿ ಅಲ್ಲಿ. ಇವತ್ತು ನಾವು ದುರ್ಗಾ ಪರಮೇಶ್ವರಿ ಟೆಂಪಲಲ್ಲಿ ಇದ್ದೀವಿ. ಸೊ ಆನೆ ನೋಡಿದೆ, ಇದು ಹೆಸರು ಮಹಾಲಕ್ಷ್ಮಿ ಅಂತ ಹೇಳಿ. ಇದು ನೋಡ್ಕೊಳ್ಳೋದು ಇವ್ರ ಹೆಸರು, ಇವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಆಯ್ತು ಸರ್, ನಿಮ್ಮ ಹೆಸರು ಹೇಳಿ ಸರ್. ಮೇಡಮ್ ನಮ್ಮ ಹೆಸರು ಫೈರೋಜ್ ಅಂತ. ಸೊ ಈ ಆನೆ ಇಲ್ಲಿ ಏನಕ್ಕೆ ಯೂಸ್ ಮಾಡ್ತೀರಾ ಸರ್? ಅಂದರೆ ಟೆಂಪಲಲ್ಲಿ ಅಂದರೆ ಮೊದಲಿನ ಕಾಲದಿಂದನೂ ಟೆಂಪಲಲ್ಲಿ ಯೂಸ್ ಮಾಡ್ಕೊಂಡೇ ಬರ್ತಾಯಿಲ್ಲ ಮೇಡಮ್. ಅದು ಸೇವೆ ಸಲ್ಲಿಸ್ತಾ ಇದೆ. 34 ವರ್ಷದಿಂದ ಸೇವೆ ಸಲ್ಲಿಸ್ತಾನೆ ಇದೆ. 5 ವರ್ಷ ಮರಿದಾಗಲೇ ಇದು ಬಂದಿರೋದು, ಇದು ಕಟ್ಟಿಗಿದೆ. ಇದಕ್ಕೆ ಆಹಾರ ಏನು ಕೊಡ್ತೀರಾ ಸರ್ ನೀವು? ಮೇಡಮ್ ಬೆಳಗೊತ್ತು ಬೈಹುಲ್ಲು, ಅಕ್ಕಿ, ಬೆಲ್ಲ, ಮಧ್ಯಾಹ್ನ ಹೊತ್ತು ಮುದ್ದೆ, ಮತ್ತು ಮಧ್ಯಾಹ್ನ ಹೊತ್ತು ಮತ್ತು ಮುದ್ದೆ ಕೊಟ್ಟು ಮತ್ತು ಸೊಪ್ಪು ತಿನ್ನಿಸ್ತೀವಿ. ಸೊಪ್ಪು ಮತ್ತು ರಾತ್ರಿ ಹೊತ್ತು ಒಂದು ಟೈಮ್ ಸೊಪ್ಪು. ಸೊ ಈ ಆನೆ ಹೆಸರು ಮಹಾಲಕ್ಷ್ಮಿ ಅಂತ. 5 ವರ್ಷ ಇದ್ದಾಗ ಇದನ್ನು ತೊಗೊಂಬಂದಿರೋದು. ಸತತವಾಗಿ 35 ವರ್ಷಗಳ ಕಾಲ ಈ ಗುಡಿಯಲ್ಲಿ ಸೇವೆ ಸಲ್ಲಿಸಿದೆ ಅಂತ ಹೇಳ್ತಾರೆ. ಸೊ ಮಾರ್ನಿಂಗು ಮತ್ತು ಮಧ್ಯಾಹ್ನ ಸೇಮ್ ನಾವೇನು ಸೇವಿಸ್ತೀವಿ, ಮುದ್ದೆ, ಸೊಪ್ಪು, ಬೆಲ್ಲ ಎಲ್ಲ ಕೂಡ ಸೇವನೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ಸ್. ಮುಂದೆ ನಮಸ್ಕಾರನ ಮಾಡಿಸಿ. ಓಕೆ, ಮಾರ್ನಿಂಗ್ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ದೇವಿಗೆ ನಮಸ್ಕಾರ ಕೂಡ ಮಾಡಿಸ್ತಾರೆ. ಸೊ ಇದು ಹೆಣ್ಣಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗಂತೂ ಈ ದೇವಸ್ಥಾನ ತುಂಬಾ ಇಷ್ಟ ಆಯಿತು. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ನದಿಗಳ ಮಧ್ಯ ಟೆಂಪಲ್ ನೋಡೋ ಖುಷಿನೇ ಬೇರೆ ಅಲ್ವಾ? ವಾವ್, ತುಂಬ ಚೆನ್ನಾಗಿದೆ. ಪೋಸ್ ಕೊಡು, ಪೋಸ್. ಇನ್ನ ವಾವ್, ಕಾಮಧೇನು ಮಗಳ ಹೆಸರು ನಂದಿನಿ ರಿವರ ಕಲಿತಾ ಇದೆ. ನಂದಿನಿ ಮಗಳು ಬಂದು ದುರ್ಗಾ ಪರಮೇಶ್ವರಿ ದೇವಿ. ಅವಳ ಆಸೆ ಅಂತ ನಾನು ನದಿ ಮೂಲಕ ಹರಿಬೇಕು ಅಂತ ಹೇಳೋದ್ರಿಂದ ಸೊ ದೇವಿನ ಇಲ್ಲೇ ಇದು ಮಾಡಿದ್ರೆ ಅದಕ್ಕೆ ನದಿಗಳ ಮಧ್ಯ ದೇವಸ್ಥಾನ ಉದ್ಭವವಾಗಿದೆ. ನನಗೆ ತಿಳಿದಂತಹ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.